ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಮಕರ ರಾಶಿಯವರೇ, ಈ ಪ್ರಪಂಚಕ್ಕೆ ನೀವೊಂದು ಕಬ್ಬಿಣದ ಕೋಟೆಯ ಹಾಗೆ ಕಾಣಿಸುತ್ತೀರಾ. ನಿಮಗೆ ಕೋಪ ಜಾಸ್ತಿ, ನಿಮಗೆ ಅಹಂಕಾರ, ನೀವು ಯಾರೊಂದಿಗೂ ಬೆರೆಯುವುದಿಲ್ಲ, ನಿಮ್ಮನ್ನು ಕಲ್ಲು ಹೃದಯ, ಹೀಗೆ ಏನೇನೋ ಪಟ್ಟಗಳನ್ನು ಈ ಸಮಾಜ ನಿಮಗೆ ಕಟ್ಟಿದೆ. ಆದರೆ ಆ ಕಬ್ಬಿಣದ ಕೋಟೆಯ ಒಳಗೆ ರಾತ್ರಿಯ ಕತ್ತಲಲ್ಲಿ ನೀವು ಅನುಭವಿಸಿದ ಆ ನರಕ ಯಾತನೆ, ನೀವು ಸುರಿಸಿದ ಕಣ್ಣೀರು ಕೇವಲ ಆ ಭಗವಂತನಿಗೆ ಮತ್ತು ನಿಮ್ಮ ತಲೆದಿಂಬಿಗೆ ಮಾತ್ರ ಗೊತ್ತು. ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾತ್ಮ. ಶನಿ ಎಂದರೆ ಕರ್ಮ, ಶನಿ ಎಂದರೆ ನ್ಯಾಯ, ಶನಿ ಎಂದರೆ ಕಠಿಣ ಪರೀಕ್ಷೆ. ಅದು ಕಳೆದ 7 ವರ್ಷಗಳಿಂದ, ಅಂದರೆ ಸಾಡೆ ಸಾತಿ ಶುರುವಾದಾಗಿನಿಂದ ನೀವು ನೋಡಬಾರದ ಕಷ್ಟಗಳನ್ನೆಲ್ಲ ನೋಡಿಬಿಟ್ಟಿರಿ. ನೀವು ನಂಬಿದ ಜನ, ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ನಿಮ್ಮನ್ನು ನಡು ರಸ್ತೆಯಲ್ಲಿ ಕೈಬಿಟ್ಟರು. ಯಾರಿಗೋ ಒಳ್ಳೆಯದು ಮಾಡಲು ಹೋಗಿ ನೀವೇ ಕೆಟ್ಟವರಾದಿರಿ. ನಿಮ್ಮ ಜೇಬಿನಲ್ಲಿದ್ದ ಹಣ ಕರಗಿ ಹೋಯಿತು. ಸಾಲದ ಶೂಲ ನಿಮ್ಮ ಕುತ್ತಿಗೆಗೆ ಸುತ್ತಿಕೊಂಡಿತು. ಎಷ್ಟೋ ದಿನಗಳು ದೇವರು ನನ್ನ ಪ್ರಾಣವನ್ನಾದರೂ ತೆಗೆದುಕೊಂಡು ಬಿಡು, ಈ ಅವಮಾನ, ಈ ನೋವು ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕಣ್ಣೀರಿಟ್ಟಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಹಗಲಿರುಳಿನ ದುಡಿಮೆಗೆ ಸಿಕ್ಕ ಉಡುಗೊರೆ ಕೇವಲ ಅಪವಾದ ಮತ್ತು ಒಂಟಿತನ. ಆದರೆ ಮಕರ ರಾಶಿಯವರೇ, ಈಗ ಆ ಕಣ್ಣೀರನ್ನು ಒರೆಸಿಕೊಳ್ಳಿ. ಬೆನ್ನ ಮೇಲಿರುವ ಆ ಬಂಡೆಕಲ್ಲನ್ನು ಕೆಳಗೆ ಇಳಿಸಿ, ಏಕೆಂದರೆ ನಿಮ್ಮ ಪರೀಕ್ಷೆಯ ಕಾಲ ಮುಗಿದು ಹೋಯಿತು. ಶನಿದೇವ ನಿಮ್ಮನ್ನು ಶಿಕ್ಷಿಸಲು ಈ ಕಷ್ಟಗಳನ್ನು ಕೊಟ್ಟಿರಲಿಲ್ಲ. ನಿಮ್ಮನ್ನು ಜಗತ್ತಿನ ಅತಿ ಶಕ್ತಿಶಾಲಿಯಾಗಿ ವ್ಯಕ್ತಿಯನ್ನಾಗಿ ರೂಪಿಸಲು, ಬೆಂಕಿಯಲ್ಲಿ ಸುಟ್ಟು ಅಪ್ಪಟ ಚಿನ್ನವನ್ನಾಗಿ ಮಾಡಲು ಈ ಪರೀಕ್ಷೆ ಕೊಟ್ಟಿದ್ದ. ಆ ಪರೀಕ್ಷೆಯಲ್ಲಿ ನೀವೀಗ ಗೆದ್ದಿದ್ದೀರಿ. ಈ ಬರುವ ಯುಗಾದಿ ಹಬ್ಬ ಮಕರ ರಾಶಿಯವರ ಪಾಲಿಗೆ ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮ ಪುನರ್ಜನ್ಮ. ಹೌದು, ಇದು ನಿಮ್ಮ ಬದುಕಿನ ಬಂಗಾರದ ಅಧ್ಯಾಯದ ಮುನ್ನುಡಿ. ಇಷ್ಟು ದಿನ ಯಾವ ಗ್ರಹಗಳು ನಿಮ್ಮ ತುಳಿದಿದ್ದವೋ ಅದೇ ಗ್ರಹಗಳು ಈಗ ನಿಮಗೆ ಕೆಂಪು ರತ್ನಗಂಬಳಿಯನ್ನು ಹಾಸಿ ಸ್ವಾಗತಿಸುತ್ತಿವೆ. ಹಾಗಾದರೆ ಈ ಯುಗಾದಿಯ ನಂತರ ನಿಮ್ಮ ಬದುಕಿನಲ್ಲಿ ಆಗುವ ಆ ಕ್ರಾಂತಿಕಾರಿ ಬದಲಾವಣೆಗಳೇನು? ಮೊದಲನೆಯದಾಗಿ ನಿಮ್ಮ ಹಣಕಾಸು ಮತ್ತು ವೃತ್ತಿ ಜೀವನ. ಮಕರ ರಾಶಿಯವರು ಹುಟ್ಟಿರೋದೇ ಅಳುವುದಕ್ಕೆ. ನೀವು ಕೆಲಸದ ರಾಕ್ಷಸರು. ಆದರೆ ಇಷ್ಟು ದಿನ ನೀವು ಹಗಲು ರಾತ್ರಿ ದುಡಿದರೂ ಅದರ ಪ್ರತಿಫಲ ಮಾತ್ರ ಶೂನ್ಯವಾಗಿತ್ತು. ಪ್ರಮೋಷನ್ನು ಬೇರೆಯವರಿಗೆ, ದುಡ್ಡು ಬೇರೆಯವರಿಗೆ, ಕೇವಲ ಕಷ್ಟ ಮಾತ್ರ ನಿಮಗೆ. ಆದರೆ ಈ ಯುಗಾದಿಯ ನಂತರ ಶನಿದೇವ ತನ್ನ ಸ್ವಂತ ಮನೆಯಾದ ಮಕರ ರಾಶಿಗೆ ರಾಜಯೋಗವನ್ನು ಕರುಣಿಸುತ್ತಿದ್ದಾನೆ. ನಿಮ್ಮ ತಡೆ ಹಿಡಿಯಲ್ಪಟ್ಟಿದ್ದ ಹಣಕಾಸು, ಬ್ಲಾಕ್ ಆಗಿದ್ದ ಪ್ರಾಜೆಕ್ಟ್ಗಳು ಇದ್ದಕ್ಕಿದ್ದಂತೆ ಶುರುವಾಗುತ್ತವೆ. ನೀವು ಕೆಲಸ ಮಾಡುವ ಕಡೆ ನಿಮ್ಮ ಮಾತೇ ಶಾಸನವಾಗುತ್ತದೆ. ಶತ್ರುಗಳು ನಿಮ್ಮ ಜಾಣ್ಮೆ ಮತ್ತು ನಾಯಕತ್ವವನ್ನು ಕಂಡು ಬೆರಗಾಗುತ್ತಾರೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಅಂಗಡಿ ಮುಚ್ಚುವ ಹಂತಕ್ಕೆ ಹೋಗಿದ್ದ ಮಕರ ರಾಶಿಯವರಿಗೆ ಈ ವರ್ಷ ಒಂದು ಅದ್ಭುತವಾದ ತಿರುವು ಕಾದಿದೆ. ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಕೇವಲ ಸಾಲ ತೀರಿಸುವುದು ಮಾತ್ರವಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮನ್ನೇ ಆಶ್ಚರ್ಯಪಡಿಸುವಷ್ಟು ಬೆಳೆಯುತ್ತದೆ. ಸ್ವಂತ ಮನೆ, ಜಮೀನು ಅಥವಾ ಪ್ರಾಪರ್ಟಿ ಖರೀದಿಸಬೇಕು ಎಂಬ ನಿಮ್ಮ ಬಹುಕಾಲದ ಕನಸು ಈ ವರ್ಷ 100ಕ್ಕೆ 100 ನನಸಾಗಲಿದೆ ಸ್ನೇಹಿತರೆ. ಮಣ್ಣು ಮುಟ್ಟಿದರೂ ಅದು ಚಿನ್ನವಾಗುವ ಕಾಲ ನಿಮ್ಮದಾಗುತ್ತಿದೆ. ಎರಡನೆಯದಾಗಿ ನಿಮ್ಮ ಸಂಬಂಧಗಳು ಮತ್ತು ಶತ್ರುಗಳ ನಾಶ. ಮಕರ ರಾಶಿಯವರ, ಇಷ್ಟು ದಿನ ನೀವು ಯಾರನ್ನೇ ನಂಬಿದರೂ ಅಲ್ಲಿ ನಿಮಗೆ ಸಿಕ್ಕಿದ್ದು ಮೋಸ ಮಾತ್ರ. ನಿಮ್ಮ ಬೆನ್ನ ಹಿಂದೆ ಚಾಡಿ ಹೇಳುವವರು, ನಿಮ್ಮ ಹೇಳಿಕೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಬಹಳ ಜನರಿದ್ದರು. ಆದರೆ ಈ ಯುಗಾದಿಯ ನಂತರ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತದೆ. ಯಾರು ನಿಮ್ಮನ್ನು ಬಿಟ್ಟು ಹೋದರೋ, ಯಾರು ನಿಮ್ಮನ್ನು ಕೀಳಾಗಿ ಕಂಡರೋ ಅವರೆಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಕಾಲ ಬುಡಕ್ಕೆ ಬರುತ್ತಾರೆ. ಆದರೆ ನೆನಪಿರಲಿ, ಮಕರ ರಾಶಿಯವರ ಮನಸ್ಸಿನಿಂದ ಒಮ್ಮೆ ಒಬ್ಬ ವ್ಯಕ್ತಿ ಕೆಳಗಿಳಿದರೆ ಆತ ಮತ್ತೆಂದೂ ಆ ಜಾಗವನ್ನು ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಆ ಕಠೋರ ನಿರ್ಧಾರವೇ ಈಗ ನಿಮ್ಮ ಶ್ರೀರಕ್ಷೆಯಾಗಲಿದೆ. ನಿಮ್ಮ ಜೀವನದಿಂದ ಫೇಕ್ ಜನ, ನಕಲಿ ಸಂಬಂಧಗಳು ತಾವಾಗಿಯೇ ಕಳಚಿ ಬೀಳುತ್ತವೆ. ಕುಟುಂಬದಲ್ಲಿದ್ದ ಗೊಂದಲಗಳು ಬಗೆಹರಿದು ನಿಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಬರುತ್ತದೆ. ಮದುವೆಗಾಗಿ ಕಾಯುತ್ತಿರುವ ಒಂಟಿ ಜೀವಗಳಿಗೆ ನಿಮ್ಮ ಮೌನವನ್ನು, ನಿಮ್ಮ ಕೋಪದಿಂದ ಹರಿಯುವ ಆ ಮುಗ್ಧ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತವಾದ ಜೀವನ ಸಂಗಾತಿ ಈ ವರ್ಷ ಸಿಗಲಿದ್ದಾರೆ. ನಿಮ್ಮ ಪ್ರೀತಿಯನ್ನು ಜಗತ್ತು ಗುರುತಿಸುವ ಕಾಲವಿದು. ಎರಡನೆಯದಾಗಿ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ. ಸಾಡೆ ಸಾತಿಯ ಪ್ರಭಾವದಿಂದ ನಿಮ್ಮ ದೇಹ ಅಕ್ಷರಶಃ ಜರ್ಜರಿತವಾಗಿತ್ತು. ಮಂಡಿ ನೋವು, ಸೊಂಟ ನೋವು, ನಿದ್ರಾಹೀನತೆ ಮತ್ತು ಸದಾಕಾಲ ಏನೋ ಒಂದು ಆತಂಕ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಂದು ಅದ್ಭುತವಾದ ಚೇತರಿಕೆ ಕಂಡುಬರುತ್ತದೆ. ಆ ಹಳೆಯ ಮಾನಸಿಕ ಖಿನ್ನತೆ, ಆತಂಕ ಎಲ್ಲವೂ ಮಾಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹೊಸ ಚೈತನ್ಯ ನಿಮ್ಮ ನರನರಗಳಲ್ಲೂ ಸಂಚರಿಸುತ್ತದೆ. ನಿಮ್ಮ ಮುಖದಲ್ಲಿ ಇಷ್ಟು ದಿನ ಕಳೆದು ಹೋಗಿದ್ದ ಆ ಕಾಂತಿ ಮತ್ತೆ ಮರಳಿ ಬರುತ್ತದೆ. ಆದರೆ ಮಕರ ರಾಶಿಯವರೇ, ನೀವು ಒಂದೆರಡು ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಲೇಬೇಕು.
ನಿಮಗೆ ಕೋಪ ಬಂದರೆ ನೀವು ಎದುರಿಗಿರುವವರು ಯಾರು ಎಂಬುವರು ನೋಡುವುದಿಲ್ಲ. ಆ ಕೋಪದಲ್ಲಿ ನೀವು ಆಡುವ ಮಾತುಗಳು ನಿಮಗೆ ಮುಳುವಾಗಬಹುದು. ಶನಿದೇವನಿಗೆ ಅಹಂಕಾರ ಕಂಡರೆ ಆಗುವುದಿಲ್ಲ. ಆದ್ದರಿಂದ ನಿಮಗೆ ಎಷ್ಟೇ ಹಣ ಬರಲಿ, ಎಷ್ಟೇ ಅಧಿಕಾರ ಬರಲಿ, ನಿಮ್ಮ ಕಾಲುಗಳು ಸದಾ ನೆಲದ ಮೇಲಿರಲಿ. ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಬಡವರಿಗೆ, ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಯಾರನ್ನೂ ಕೀಳಾಗಿ ಕಾಣಬೇಡಿ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ವಿನಯವೇ ನಿಮ್ಮನ್ನು ಪ್ರಪಂಚದ ಅತಿ ಎತ್ತರದ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಹಾಗಾದರೆ ಈ ಯುಗಾದಿಯ ಪವಿತ್ರ ದಿನದಂದು ನೀವು ಮಾಡಬೇಕಾದ ರಹಸ್ಯ ಮತ್ತು ಶಕ್ತಿಶಾಲಿ ಪರಿಹಾರವೇನು? ಈ ಪರಿಹಾರವನ್ನು ನೀವು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ದಾರಿಯಲ್ಲಿರುವ ಕಡೆಯ ಅಡೆತಡೆಗಳು ಕೂಡ ಭಸ್ಮವಾಗುತ್ತವೆ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಶುಚಿಯಾಗಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಹಿಡಿ ಕಪ್ಪು ಎಳ್ಳು, ಸ್ವಲ್ಪ ಹಳೆಯ ಬೆಲ್ಲ ಮತ್ತು ಒಂದು ನಾಣ್ಯವನ್ನು ಇಟ್ಟು ಗಂಟು ಕಟ್ಟಿ ಆ ಗಂಟನ್ನು ನಿಮ್ಮ ತಲೆಯ ಸುತ್ತ 3 ಬಾರಿ ನಿವಾಳಿಸಿಕೊಳ್ಳಿ. ಕ್ಲಾಕ್ ವೈಸ್. ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಯಾವುದಾದರೂ ಅರಳಿ ಮರದ ಬುಡದಲ್ಲಿ ಇಟ್ಟು ಬನ್ನಿ, ಅಥವಾ ಹರಿಯುವ ನೀರಿಗೆ ಬಿಡಿ. ಬಿಡುವಾಗ ಮನಸ್ಸಿನಲ್ಲಿ, ಏ ಶನಿದೇವ, ಇಷ್ಟು ದಿನ ನಾನು ಮಾಡಿದ ಕರ್ಮಗಳಿಗೆ, ಪಾಪಗಳಿಗೆ ಕ್ಷಮೆ ಇರಲಿ. ನನ್ನ ಕಷ್ಟಗಳನ್ನು ಈ ಎಳ್ಳು ಬೆಲ್ಲದ ಜೊತೆ ತೆಗೆದುಕೊಂಡು ನನಗೆ ಹೊಸ ಬದುಕನ್ನು, ನೆಮ್ಮದಿಯನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ಅಂದು ನಿಮ್ಮ ಕೈಲಾದಷ್ಟು ಕನಿಷ್ಠ ಒಬ್ಬರಿಗಾದರೂ ವಿಕಲಚೇತನರಿಗೆ ಅಥವಾ ಚಪ್ಪಲಿ ಇಲ್ಲದೆ ನಡೆಯುವ ಬಡ ಕಾರ್ಮಿಕರಿಗೆ ಅನ್ನದಾನ ಮಾಡಿ, ಅಥವಾ ಪಾದರಕ್ಷೆಯನ್ನು ದಾನ ಮಾಡಿ. ನಿಮ್ಮ ಈ ಒಂದು ಸಣ್ಣ ನಿಸ್ವಾರ್ಥ ಸೇವೆಯನ್ನು ನೋಡಿ ಕರ್ಮಫಲದಾತನಾದ ಶನಿ ಮಹಾತ್ಮ ನಿಮ್ಮ ಮೇಲೆ ಹೂಮಳೆಗೆರೆಯುತ್ತಾನೆ. ನಿಮ್ಮ ಮುಚ್ಚಿದ ಅದೃಷ್ಟದ ಬಾಗಿಲುಗಳು ಅಕ್ಷರಶಃ ಒಡೆದುಕೊಂಡು ತೆರೆಯುತ್ತವೆ. ಮಕರ ರಾಶಿಯವರೇ, ನೀವು ಕೇವಲ ಮನುಷ್ಯರಲ್ಲ, ನೀವು ಉಕ್ಕಿನ ಮನುಷ್ಯರು. ನಿಮ್ಮನ್ನು ಕಷ್ಟವನ್ನು ಬೇರೆ ಯಾವ ರಾಶಿಯವರು ತಡೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಸಹನೆಗೆ, ನಿಮ್ಮ ಪ್ರಾಮಾಣಿಕತೆಗೆ ಇದು ರತ್ನಗಂಬಳಿಯೇ ಸ್ವಾಗತ ಕಾದಿದೆ. ಇಷ್ಟು ದಿನ ಕತ್ತಲೆಯಲ್ಲಿ ನಡೆದಿದ್ದೀರಿ. ಈಗ ಆ ಸೂರ್ಯನಂತೆ ಬೆಳಗುವ ಸಮಯ ನಿಮ್ಮದು. ಹಳೆಯ ಕಹಿ ನೆನಪುಗಳನ್ನು, ನಿಮಗೆ ದ್ರೋಹ ಮಾಡಿದವರನ್ನು ಆ ಕತ್ತಲೆಯಲ್ಲೇ ಬಿಟ್ಟು ಬಿಡಿ. ಹೊಸ ವರ್ಷಕ್ಕೆ ಹೆಮ್ಮೆಯಿಂದ, ನಗುಮುಖದಿಂದ ಹೆಜ್ಜೆ ಇಡಿ. ಗೆಲುವಿನ ಬೆಳಕು ವಾಹಿನಿಯ ಮೂಲಕ ಮತ್ತೆ ನಿಮಗೆ ಕೊಡುವ ಭರವಸೆ ಇದೊಂದೇ, ನೀವು ಗೆದ್ದೇ ಗೆಲ್ಲುತ್ತೀರಿ. ಈ ಯುಗಾದಿ ನಿಮ್ಮ ಬದುಕಿನ ಕಣ್ಣೀರನ್ನು ಒರೆಸಿ ನಿಮ್ಮ ಕನಸು ಕಂಡಿದ್ದ ಆ ಸುಂದರ ಭವಿಷ್ಯವನ್ನು ನಿಮ್ಮ ಮಡಿಲಿಗೆ ಹಾಕಲಿ ಎಂದು ನಾನು ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ನಿಮ್ಮ ಈ ಹೊಸ ಬದುಕಿನ ಸಂಕಲ್ಪ ಸಿದ್ಧವಾಗಲು ದಯವಿಟ್ಟು ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಓಂ ಶನೀಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಧೈರ್ಯ ತುಂಬಿದ್ದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ. ಅವರಿಗೂ ಈ ಸತ್ಯ ತಿಳಿಯಲಿ. ಈ ಅದ್ಭುತ ಆಧ್ಯಾತ್ಮಿಕ ಪ್ರಯಾಣದ ಭಾಗವಾಗಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮಕರ ರಾಶಿಯವರ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಯುಗಾದಿ ಹಬ್ಬದ ನಂತರ ಯಾವೆಲ್ಲ ಶುಭ ಫಲಗಳು ಕಾದಿದೆ, ಮತ್ತು ಶನಿದೇವನಿಂದ ನಿಮಗೆ ರಾಜಯೋಗ ಕೂಡ ಕಾದಿದೆ. ಮಕರ ರಾಶಿಯವರು ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತದೆ. ಯಾಕಂದರೆ ಶನಿ ಸಾಡೆ ಸಾತಿ ಮುಗಿದು ಒಂದು ವರ್ಷ ಹತ್ರ ಆಗಕ್ಕೆ ಬಂತು, ಆದರೂ ಕೂಡ ಕಷ್ಟದಲ್ಲಿ ಕಳೆಯುತ್ತಿದ್ದೀರಾ. ಹೋದ ವರ್ಷ ಮಾರ್ಚಿನಲ್ಲೇ ನಿಮಗೆ ಶನಿ ಸಾಡೆ ಸಾತಿ ಮುಕ್ತಿ ಆಯಿತು. ಆದರೆ ಅದರ ಪ್ರಭಾವ ಇನ್ನೂ 6 ತಿಂಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ 6 ತಿಂಗಳುಗಳ ಕಾಲ ನೀವು ತುಂಬ ಕಷ್ಟಪಟ್ಟಿದ್ದೀರಿ ಸ್ನೇಹಿತರೆ. ಹಾಗಾಗಿ ಇನ್ನು ಮುಂದೆ ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಶನಿ ಮಹಾತ್ಮ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಸಿಗೋಣ ನಾವೆಲ್ಲ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ರಾಶಿಗೆ, ಎಲ್ಲ ರಾಶಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ. ಜೀವನದಲ್ಲಿ ಬೇವು ಕಡಿಮೆಯಾಗಲಿ, ಬೆಲ್ಲದ ಅಂಶ ಜಾಸ್ತಿ ಆಗಲಿ, ಅಂದರೆ ಸಿಹಿ ಜಾಸ್ತಿ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಕಷ್ಟಗಳು ಕಡಿಮೆಯಾಗಲಿ, ಸುಖದ ಹಾದಿ ತೆರೆಯಲಿ ಪ್ರತಿಯೊಬ್ಬ ರಾಶಿಗೂ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.